ಜೊತೆ ಬಂದು ನಿಲ್ತಾರೆ, ಸರ್ಕಾರದಲ್ಲಿ ಏನು ಮಾತಾಡಬೇಕಲ್ಲ ಅವರು. ಅದೇ ನಾನು ಹೇಳ್ತೀನಿ, ಪಾಪ ಅವ್ರಿಗೆ ಏನಾಗೈತೆ ಅದೇ ಏನು ಉಸಿರುಗಟ್ಟು ವಾತಾವರಣ ಆಗ್ಬಿಡುತ್ತೆ ಅಲ್ಲಿ. ಎಲ್ಲಿ ಏನು ಮಾತಾಡಿದ್ರೆ ಏನು ನಮಗೆ ತೊಂದರೆ ಕೊಡ್ತಾರೆ ಅನ್ನೋದು ಭಾವನೆ. ಬಟ್ ವಿನಯ್ ಲಕ್ಷ್ಮಿ ಮೇಡಮ್ ಅವರು ಸಾರ್ವಜನಿಕರಿಗೆ ಗೊತ್ತಾಗುವಾಗ ಮಾತಾಡೋಕ್ಕೆ ಇಲ್ಲದೇ ಇರ್ಬೋದು. ನನಗೆ ಫೋನ್ ಆಗಂತೀವಿ, ಅಪ್ಪರ ಇವತ್ತು ಈ ಮೀಟಿಂಗ್ ಪ್ರಸ್ತಾಪ ಮಾಡಿ, ನಿಮ್ಮ ವಿಷಯ ಪ್ರಸ್ತಾಪ ಮಾಡಿ ಅಂತೇಳಿ ಮೇಡಮ್ ಅವ್ರು ಹೇಳ್ಯಾರ. ವಿನಯ್ ಕುಲಕರ್ಣಿ ಅಂತ ನನ್ನ ಎದುರಿಗೆ ಸಿ ಎಮ್ ಅವ್ರಿಗೆ ಅಂದ್ರೆ, ನೋಡಿರಿ ಮುಖ್ಯಮಂತ್ರಿಗಳೇ ನೀವು ಮಾತು ಕೊಟ್ಟಿದ್ರಿ ಒಂದು ವಾರದ ಮೀಟಿಂಗ್ ಕರಿತೀವಿ ಅಂತೇಳಿ, ಕೊಟ್ಟು 7 ತಿಂಗಳಾಯ್ತು ಏನೂ ಮಾಡಿಲ್ಲ. ಈಗ ನಾನು ಏನಾರು ಕೈ ಬಿಟ್ಟಪ್ಪ ಜನ ಮುತ್ತಿಗೆ ಆಗ್ತಾರೆ ನೋಡ್ರಿ, ಚೆನ್ನಮ್ಮ ಸರ್ಕಲ್ಲು ಲಾಂಡ್ ಆರ್ಡರ್ ಸಮಸ್ಯೆ ಆಗತ್ತೆ ಅಂತಂದು ನನ್ನ ಎದುರಿಗೆ ನೇರ ಮಾತಾಡೋದು ಮುಖ್ಯಮಂತ್ರಿಗಳು. ಆಯ್ತಪ್ಪ ಕರಿತಾನೆ ವಿನಯ್ ಅಂತೇಳಿ ಕರೆದೇ ಬಿಟ್ರು. ಹಂಗೆ ಕೆಲವು ಬೆಳವಣಿಗೆ ಜನ ಗಟ್ಟಿ ಕಳ್ಕೊಳ್ಳೋದ್ರಿ ಈ ಪಕ್ಷದಲ್ಲಿ, ಸಮಾಜದ ಕಳ್ಕೊಳ್ಳಿ. ಇನ್ನು ಉಳಿದವ್ರಿಗೆ ಏನೈತಿ ಒಳಗಡೆ ಕಾಳಜಿ ಐತಿ, ಬಟ್ ಮಾತಾಡ್ಲಿಕ್ಕೆ ಭಯ ಪಡ್ತಾರೆ. ಎಲ್ಲಿ ಏನಂತಾರೋ ಸಿದ್ದರಾಮಯ್ಯನವರು ಇರೋ ಅಧಿಕಾರ ಹೋಗ್ಬಿಡುತ್ತೆ. ಅಧಿಕಾರ ಅಂತಲ್ಲ, ಸಿದ್ದರಾಮಯ್ಯನಿಗೆ ಎದುರು ಸೇರಿಬಿಟ್ರೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಅವರ ಜೊತೆ ಮಾತಾಡೋಕ್ಕೂ ಭಯ ಪಡ್ತಾರೆ. ಇಲ್ಲಿ ವೇದಿಕೆ ಮೇಲೆ ಇದ್ದಾಗ ಹುಲಿಯಾಗಿ ಮಾತಾಡ್ತಾರೆ. ಅಲ್ಲೋಗಿ ಮನೆ ಸಿ ಎಮ್ ಮೀಟಿಂಗ್ ಕರೆದಾಗ ಮಾತಾಡ್ಬೇಕಲ್ರಿ, ಗಟ್ಟಿಯಾಗಿ ಮಾತಾಡ್ಬೇಕಲ್ಲ ಸಿ ಎಮ್. ಅದು ನಮ್ಮ ಸಮಾಜದ ಪರವಾಗಿ ನೀವೇನು ಮಾಡ್ತೀರ ಬಿಡ್ತೀರಿ ಗೊತ್ತಿಲ್ಲ. ವರದಿಯನ್ನು 1 ತಿಂಗಳು ತಗೊಳ್ರಿ, 2 ತಿಂಗಳು ತಗೊಳ್ರಿ, ಒಟ್ಟು ನಮ್ಮ ಸಮಾಜ ಮೀಸಲಾತಿ ಕೊಟ್ಟು ಗಟ್ಟಿಗೆ ಹೇಳೋ ಪ್ರಯತ್ನ ಮಾಡಲೇ ಇಲ್ಲ. ಇನ್ನು ಅವ್ರನ್ನೇ ಮಿಸ್ಗಾಡ್ ಮಾಡೋ ಪ್ರಯತ್ನ ಮಾಡಿದ್ರು. ವರದಿ ಬರೋಬರು ಕೊಡಬೇಡ್ರಿ ಮುಖ್ಯಮಂತ್ರಿಗಳು ಅಂತಂದ್ರೆ ಅದು ಮುಖ್ಯಮಂತ್ರಿನ ಮೆಚ್ಚುವಂಥ ಮಾತಿಲ್ಲ. ಅಂದರೆ ಮುಂದೆ ನನ್ನ ಮಂತ್ರಿ ಮಾಡಲಿ, ನನ್ನ ಕ್ಷೇತ್ರ ಗ್ರ್ಯಾಂಟ್ ಕೊಡಲಿ, ಹಿಂಗೆ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಗಳು ರಾಜಕಾರಣಿಗಳು ಬರೋದು ಸಹಜ. ಅದು ಮನುಷ್ಯನ ಆಸೆ, ಅಧಿಕಾರದ ಆಸೆ, ಸಮಾಜ ಮತ್ತು ಬಿಡು ಹೆಂಗೋ ನಮ್ಮ ಜೊತೆಗಿರುತ್ತೆ ಅನ್ನುವಂಥ ಅಧಿಕಾರ ಆಸೆ ಕೆಲವ್ರಾಗ ಮಾಡ್ತಾರೆ. ಆದರೆ ಶಾಶ್ವತ ಅಲ್ಲ ಅದು. ಆದರೆ ನಿಮ್ಮ ಜೊತೆ ಇರಬೇಕಾದಂಥ ಸಮುದಾಯದ ಮಂಡಳಿ ನಿಗಮ ಮಾಡ್ಕೊಂಡಿದ್ದಾರೆ. ಆ ನಿಗಮದ ಅಧ್ಯಕ್ಷರೇ ನಿಮ್ಮ ಪರವಾಗಿ ನಿಲ್ತಾ ಇಲ್ಲ ಇವಾಗ. ಅವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ನಿಮ್ಗೆ ಹೋರಾಟಕ್ಕೆ ಬೆಂಬಲ ಅಲ್ಲ, ಅದು ನೀವು ಕಾಶ್ಯಪ್ಪನವರು ನೀವು ನಾನು ನೋಡ್ರಿ ಅವ್ರ ಬಗ್ಗೆ ಮಾತಾಡೋದು ಬ್ಯಾಡ ಅಂತ. ನನಗೆ ಅವರಿಂದ ನಮ್ಮ ಹೋರಾಟಕ್ಕೆ ಬಂದರು, ದುಡಿದ್ರು, ಕಷ್ಟಪಟ್ಟು ಎಲ್ಲ ಮಾಡಿದ್ರು. ಅಧಿಕಾರಕ್ಕೆ ಬಂದ ಮೇಲೆ ಪಾಪ ಅವ್ರು ಬರ್ತಾಯಿಲ್ಲ. ಸಿದ್ದರಾಮಯ್ಯ ಮೇಲೆ ಅತಿ ಪ್ರೀತಿನೂ ಗೊತ್ತಿಲ್ಲ ಅಂತ ಅವ್ರ ಬಗ್ಗೆ ನಾನು ತೆಲಿಕೇಶನಕ್ಕೆ ಹೋಗೋದೇ ಇಲ್ಲ. 999 ಜನ ನಮ್ಮ ಜೊತೆಗೆ ಅದಾರಲ್ಲ, ಅದನ್ನು ಇಷ್ಟಪಡ್ತೇನೆ. ಒಬ್ಬರು ಬಂದಿಲ್ಲ ಅಂತ ಯಾಕೆ ತೆಲಿಕೇಶನಕ್ಕೆ ಹೋಗೋದು? ಸಮಾಜ ದೊಡ್ಡದು. ಮತ್ತು ಅವ್ರು ನಾಳೆ ಅವತ್ತು ಮನಸ್ಸು ಪರಿವರ್ತನೆಯಾಗಿ ಬರ್ಬೋದು. ಅದು ಎಲ್ಲ ಕಡೆ ಸಮಾಜ ಎಲ್ಲ. ಇನ್ನು BJP ಸರ್ಕಾರದ ಕೆಲವು ಹಂಗೆ ಮಾಡಿದರು. ಯಡಿಯೂರಪ್ಪನ ಹೊಗಳ್ಕಂತ, ಯಡಿಯೂರಪ್ಪನ ಬೇಜಾರಕ್ಕಂತ ಅವ್ರ ಪರವಾಗಿ ಮಾತಾಡ್ತು, ಹಿಂಗೆ ಬಿಟ್ಟಿದ್ವು. ಹಿಂದೆ BJP ಸರ್ಕಾರ ಇದ್ದಾಗ ನಿಮ್ಗೆ ಭರವಸೆ ಕೊಡ್ತು, ಮೀಸಲಾತಿ 2D ಮಾಡಿಕೊಡ್ತೀವಿ ಅಂತೆಲ್ಲ ಅಂತ ಹೇಳ್ತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಬೇರೆದೇ ರೀತಿಯ ಅಫಿಡವಿಟನ್ನು ಸಲ್ಲಿಸಿದ್ದಾರೆ, ನಿಮಗೂ ಕೂಡ ಮಾಹಿತಿ ಇದೆ. ನನಗೆ ನಿನ್ನೆ ಬಸವರಾಜ ಬೊಮ್ಮಾಯಿಯವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ. ಅವರು 2D ಮೀಸಲಾತಿ ಕೊಟ್ಟು ಗೆಜೆಟ್ ಮಾಡಿದರು. ಗೆಜೆಟ್ ಮಾಡಿದ ತಕ್ಷಣವೇ ನೀತಿ ಸಮಿತಿ ಜಾರಿ ಆಯಿತು. ಅವ್ರು ಏನು ಮಾಡಿದ್ರು, ಲಿಂಗಾಯತರ 3D ಒಳಗಿದ್ವಲ್ಲ, ನಾವು 2A ಕೇಳ್ತಿದ್ವಿ. ಹೌದು, 2Aಗೆ ಈಕ್ವಲೆಂಟಾಗಿ 3D 2D ಅಂತ ಕನ್ವರ್ಟ್ ಮಾಡಿ ನಮಗೆ 2% ಆಗಿ 7% ಆಯಿತು. ಒಕ್ಕಲಿಗರಿಗೆ 2% 6% ಫಿಕ್ಸ್ ಮಾಡಿದರು. ಅಲ್ಲಿ ಡೈಲಿ ಸುಪ್ರೀಂ ಕೋರ್ಟ್ನಾಗ ಏನಾಯಿತು, ನಮ್ಮ ಮುಖ್ಯಮಂತ್ರಿಗಳು ಭಾಳ ಬೇಕಾದಂಥ ಕೇಸ್ ಹಾಕ್ಯಾರ. ಎಲ್ಲಿ ಸುಪ್ರೀಂ ಕೋರ್ಟ್ನಾಗ ಅಲ್ಲಿ ವಿಚಾರಣೆ ನಡೀತಾ ಇತ್ತು. ಚುನಾವಣೆ ಹತ್ರ ಇತ್ತು, ಚುನಾವಣೆ ನಡೀತಾ ಇತ್ತು. ಅದಕ್ಕೆ ಇವರೇ ಮಾಡಿದರು, ಒಂದು ಗೌರ್ಮೆಂಟ್ ಅಪ್ಡೇಟ್ ಹಾಕಿದ್ರು, ಮುಂದಿನ ವಿಚಾರಣೆ ಬರೋವರೆಗೂ ಈಗೇನು ಅದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅಂತ. ಈಗ 2D ಅಂತ ಮಾಡೋದು ಇಂಪ್ಲಿಮೆಂಟ್ ಮಾಡೋದು ಅಂತ ಬರ್ಕೊಟ್ರೆ, ಮುಂದಿನ ವಿಚಾರಣೆ ಬರೋವರೆಗೆ ಸರ್ಕಾರ ಚೇಂಜ್ ಆಯಿತು. ಇವ್ರು ಸರ್ಕಾರದವರು ಅದನ್ನು ಏನು ಮುಚ್ಚಳಿಕೆ ಬರ್ಕೊಟ್ಟಿದ್ದಿಲ್ಲ, ಅಂಡರ್ಟೇಕಿಂಗ್, ಅದನ್ನು ವಿತ್ಡ್ರಾ ಮಾಡಿಕೊಂಡು ವಿಚಾರಣೆ ಮಾಡೋ ಪ್ರಯತ್ನ ಮಾಡೋಕ್ಕಾಗಿತ್ತು, ಪ್ರೊಸೀಡ್ ಮಾಡೋ ಪ್ರಯತ್ನ ಮಾಡಬೇಕಾಗಿತ್ತಲ್ಲ. ಮತ್ತು ಭಾಳ ಆಶ್ಚರ್ಯಕರ ಸಂಗತಿ ಅಂದರೆ, ಇಂದು 2016ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಂಥ ಸಂದರ್ಭದಲ್ಲಿ ಪಂಚಮಸಾಲಿಗಳ ಪರವಾಗಿ ಒಂದು ಬ್ಯಾಕ್ಲಾಸಿನ ಅರ್ಜಿ ಹೋಗುತ್ತೆ. ಆ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ ಯಾರೋ ಕಾಂತರಾಜ್ ಅವರು, ತಿರಸ್ಕಾರ ಮಾಡ್ತಾರೆ. ಹಂಗಾಗಿ ಅವಾಗಲೇ ನಮ್ಮ ಸಮುದಾಯದ ವಿಚಾರಕ್ಕೆ ಇವ್ರದ್ದು ಒಪ್ಪಿಗೆ ಇಲ್ಲ ಅಂತ ಸಾಬೀತಾಗಿತ್ತು. ಅದು ಬಿಡು ಒಂದೊಂದು ಕಾಲದಲ್ಲಿ ಏನೋ ಬದಲಾವಣೆ ಆಗ್ಬೋದು. ಈ ಸಂದರ್ಭದಲ್ಲಿ ಸಹ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸುವಂಥ ಕೆಲಸ ಮಾಡಿದರೆ ಭಾಳ ಅನುಕೂಲಕ್ಕಿತ್ತು. ಹಾಗಾಗಿ 2D ಮೀಸಲಾತಿ ಏನಾದರೂ ಕೊಡಲಿ. ಹಿಂದಿನ ಸರ್ಕಾರ ಕೊಟ್ಟಿದ್ದು, ನೀವೇನು ಕೊಟ್ಟಿಲ್ಲದು, ಇನ್ನರು ಕೊಟ್ಟಾರಲ್ಲ. 2A ಅಂತ ಕೇಳ್ತಾ ಇಲ್ಲ ನಾವು. ಮೊದಲು ಡಿಮ್ಯಾಂಡು 2A. ನಿಮ್ಗೆ 2A ಕೊಡಲಿಕ್ಕೆ ತಕ್ಷಣದಲ್ಲಿ ಆಗದೆ ಹೋದರೆ 2D ಕೊಡಿರಿ, ಅದನ್ನು ಇಂಪ್ಲಿಮೆಂಟ್ ಮಾಡಿರಿ. ಒಕ್ಕಲಿಗರಿಗೆ 2C, ನಮ್ಗೆ 2D ಆ ನೋಟಿಫಿಕೇಷನ್ ಇಂಪ್ಲಿಮೆಂಟ್ ಮಾಡಿ. ಅದೇನು ಯಾರು ಇವ್ರು ಗೊತ್ತಿದ್ದರೆ ಕೆಲವು ಕೇಸಿಗೆ ಅವ್ನು ಕರೆಸಿ ವಾಪಸ್ ತಗೊಳಪ್ಪ, ಕೇಸ್ ವಾಪಸ್ ತಗೊಂಡು ಇಂಪ್ಲಿಮೆಂಟ್ ಆಗುತ್ತೆ. ನಿಮ್ಮ ಈ 2A ಒಳಗಿರ್ತಕ್ಕಂಥ ಸಮುದಾಯಗಳಿಗೂ ಅನ್ಯಾಯ ಆಗಲ್ಲ, 2D ಇರ್ತಕ್ಕಂಥ ಸಮುದಾಯಕ್ಕೂ ಅನ್ಯಾಯ ಆಗಲ್ಲ. ಮಾಡಿರಿ, ಅದು ಪುಣ್ಯ ಕಟ್ಕೊಳ್ರಿ. ಇಲ್ಲ ನಮ್ಗೆ ಅದು ಮಾಡೋಕ್ಕೆ ಇಷ್ಟಿಲ್ಲ ಸ್ವಾಮೀಜಿ ಅಂತ 2A ಒಳಗಡೆ ಸೇರಿಸ್ರಿ. ಯಾವುದನ್ನು ಕೊಡೋಕೆ ಮತ್ತು ನೀವೇನು ಕೊಡ್ತೀರಿ? ಲಿಂಗಾಯತ ಓಟ್ ತಗೊಂಡ್ರಿ, ಲಿಂಗಾಯತರಿಗೆ ಚೆಂಬು ಕೊಡ್ತೀರಾ? ಏನು ಕೊಡ್ತೀರಿ ನೀವು ಲಿಂಗಾಯತರಿಗೆ? ಲಿಂಗಾಯತ ಬರೋ ಓಟ್ ಹಾಕ್ಲಿಕ್ಕೋಸ್ಕರವಾಗಿ ನಿಮ್ಮ ಅಂಜಿಕೆ, ನಿಮ್ಮ ಹೆದರಿಕೆಗಳನ್ನು ಏರ್ಕೊಂಡು, ನಿಮ್ಮ ಕಾನೂನುಗಳನ್ನ ಏರ್ಕೊಂಡು ಅನ್ಯಾಯವಾಗಿ ಸಮುದಾಯ ಕರ್ಕೊಂತಿರ್ಬೇಕಾ? ಈ ಸಮಾಜಕ್ಕೆ ಏನು ಕೊಡ್ತೀರಿ ನೀವು? ಮಂತ್ರಿ ಸ್ಥಾನ ಕೊಡೋದು, ನಿಗಮ ಮಂಡಳಿ ಸ್ಥಾನ ಕೊಟ್ಟೆ ಅವ್ರ ಮಟ್ಟಕ್ಕೆ ಹೋಗಿ ಕಾರ್ಯಕ್ರಮ ಭಾಗವಹಿಸಿದೆ, ಅದು ನಿಜವಾಗಿ ನ್ಯಾಯ ಕೊಟ್ಟಂಗಲ್ಲ. ನಿಮ್ಮ ಅವಧಿ ಒಳಗಡೆ ಈ ಸಮಾಜಕ್ಕೊಂದು ನ್ಯಾಯ ಕೊಡಿರಿ.
ಆಫ್ಟರ್ ವೀರೇಂದ್ರ ಪಾಟೀಲ್ ಫಸ್ಟ್ ಟೈಮ್ ಲಿಂಗಾಯತರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ರು. ಅದಕ್ಕೆ ಯಾಕೆ ಮತ ಹಾಕಿದ್ರು? ನಮ್ಮ ಸಮಾಜ ಈ ಮೀಸಲಾತಿ ಹೋರಾಟಕ್ಕೆ BJP ಸರ್ಕಾರದವರು ಭಾಳ ಕಾಡಿಸಿದ್ರು, ಕೊನೆಗಳಿಗೆ ಕೊಟ್ಟರು, ಅದು ನಮ್ಮ ಕೈ ಸೇರಲಿಲ್ಲ ಅನ್ನುವಂಥ ಕಾರಣಕ್ಕೆ ಸಿಟ್ಟು ಬಂದು ನಮ್ಮ ಇವ್ರಿಗೆ ಓಟ್ ಹಾಕಿದ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.